ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ವಾದಾನಂದ್. ಇವತ್ತಿನ ವಿಡಿಯೋಲಿ ನಾನು ಮರ್ವಾಯಿ ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಳೆಗೆ ಖಾರವಾಗಿ ಏನಾದ್ರು ತಿನ್ಬೇಕನ್ಸಿದ್ರೆ ನೀವು ಇದನ್ನು ಮಾಡ್ಕೋಬೋದು. ಹೇಗೂ ಸಂಡೇ ಬರ್ತಿದೆ. ಇದನ್ನು ಮಾಡೋದಕ್ಕೆ ನಾನು 1/2 kg ಮರ್ವಾಯಿ ತೊಗೊಂಡು 1/2 hour ನೆನೆಸಿಟ್ಟಿದ್ದೀನಿ ನೀರಲ್ಲಿ. ಸೊ ಇದನ್ನು ಅರ್ಧ ಗಂಟೆ ನೆನೆಸಿಟ್ರೆ ಆ ಮರಳೆಲ್ಲ ಆಚೆ ಬಂದುಬಿಡುತ್ತೆ. ಸೊ ನೀಟಾಗಿ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಈ ರೀತಿ ಚಾಕುನಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ನಾನು ಇದನ್ನು ಹೇಗೆ ಕಟ್ ಮಾಡೋದು, ಕ್ಲೀನ್ ಮಾಡೋದು ಒಂದು ಮೂರು ವಿಡಿಯೋ ಮಾಡ್ತೀನಿ. ಬಟ್ ಬೇಸಿಕ್ಕಾಗಿ ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಇದೇ ಅದರದ್ದು ಮೀಟ್ ಪಾರ್ಟು. ಇದನ್ನು ಜಸ್ಟ್ ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಾನು 1/2 ಲೆಮನ್ ತೊಗೊಂಡು 1/2 ಲೆಮನ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರದ ಪುಡಿ, ಉಪ್ಪು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು ಮಸಾಲೆ ಮಾಡಬೇಕಾದ್ರೂ ನಾವು ಸ್ವಲ್ಪ ಯೂಸ್ ಮಾಡ್ತೀವಿ. ಸೊ ಅದರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. 15 to 20 ಮಿನಿಟ್ಸ್ ತನಕ ಇದು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಮ್ಯಾರಿನೇಟ್ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಕೊಬ್ಬರಿನ ತೊಗೊಂಡಿದ್ದೀನಿ ನಾನು, ಅಥವಾ ನೀವು ಕಾಯಿ ಬೇಕಾದರೂ ತೊಗೊಬೋದು. ಅದನ್ನು ಒಂದು ಬಾಣಲಿಗೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾನು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾವು ನೀಟಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಒಂದು ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊಳ್ಳಿ. ಸೊ ಇದೇ ಬಾಣಲಿಗೆ ನಾನು ಸ್ವಲ್ಪ ಡ್ರೈ ರೋಸ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟಿಗೆ 2 ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಕಾಳುಮೆಣಸು, ಚಿಟಿಕೆಯಷ್ಟು ಮೆಂತ್ಯ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಡಿ. ಒಂದು ನಿಮಿಷದಷ್ಟು ಅದು ಚೆನ್ನಾಗಿ ಕೆಂಪಗೆ ರೋಸ್ಟ್ ಆಗಲಿ. ಆಮೇಲೆ 1 ಇಂಚಷ್ಟು ಚಕ್ಕೆ ಹಾಕ್ಕೊಂಡು ಅದನ್ನು ಸಹ ನೀಟಾಗಿ ಬಾಡಿಸ್ಕೊಡಿ. ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ತೊಗೊಳ್ಳಿ. ಮುಂಚೆನೇ ಮ್ಯಾರಿನೇಟ್ ಮಾಡೋದಕ್ಕೂ ಹಾಕಿರೋದ್ರಿಂದ ನಾನು ಸ್ವಲ್ಪನೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹೀಗೆ ರೋಸ್ಟ್ ಮಾಡಿಟ್ಕೊಳ್ಳಿ. ಸೊ ಫಸ್ಟ್ ನಾವು ಕೊಬ್ಬರಿನ ರೋಸ್ಟ್ ಮಾಡಿದ್ವಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪೌಡರ್ ಮಾಡ್ಕೊಬೇಕು. ಸ್ವಲ್ಪ ತರಿ ಪೌಡರು. ನೆಕ್ಸ್ಟು ಸೆಕೆಂಡ್ ಟೈಮ್ ನಾವೇನು ರೋಸ್ಟ್ ಮಾಡಿದ್ವಿ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ 2 ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವಾಟರ್ ಹಾಕ್ಕೊಂಡು ನೀವು ನೀಟಾಗಿ ಈ ಥರ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ನಾನು ಅದೇ ಬಾಣಲಿಗೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಹಾಗೆ 1 ಈರುಳ್ಳಿನ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲನೂ ನೀಟಾಗಿ ರೋಸ್ಟ್ ಮಾಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಳ್ಳಿ. ಈಗ ನಾನು ಮ್ಯಾರಿನೇಟ್ ಮಾಡಿರೋ ಕ್ಲ್ಯಾಮ್ಸ್ ಮರ್ವಾ ಏನಿದೆ ಅದನ್ನು ನಾನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಜಸ್ಟ್ ಒಂದು 30 ಸೆಕೆಂಡ್ಸ್ ನೀವು ಹಿಂಗೆ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿದ ಮೇಲೆ ನಾವೇನು ಪ್ರಿಪೇರ್ ಮಾಡಿದ್ವಿ ಆ ಮಸಾಲೆನ ಹಾಕಿ ಫುಲ್ ನೀಟಾಗಿ ಎಲ್ಲ ಮಸಾಲೆನೂ ಹಾಕಿ ಅದಕ್ಕೆ ಚೂರು ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ಲ್ಯಾಮ್ಸ್ ಬೇಗ ಬೇಯುತ್ತೆ. ಸೊ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಆಲ್ಮೋಸ್ಟ್ 3 to 4 ಮಿನಿಟ್ಸ್ ಇದನ್ನು ಬೇಯಲಿಕ್ಕೆ ಬಿಟ್ಬಿಡಿ. ಬೆಂದಾದಮೇಲೆ ಇದಕ್ಕೆ ನೀವು ಸಾಲ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆಯಾ ಅಥವಾ ಏನಾದರೂ ಆಲ್ಟರ್ ಮಾಡ್ಕೊಬೇಕಂದ್ರೆ ನೀವು ಮಾಡ್ಕೊಬೋದು. ಆಮೇಲೆ ಇದನ್ನು ಮಿಕ್ಸ್ ಮಾಡ್ತಾ ಬೆಂದಿರುತ್ತೆ. 5 ಮಿನಿಟ್ಸ್ ಹಾಕಿದ್ದು ಮಾಡೋಕ್ಕೆ. ಬೆಂದಮೇಲೆ ನಾವು ಕೊಬ್ಬರಿ ಏನು ರೆಡಿ ಮಾಡ್ಕೊಂಡಿದ್ವಿ ಪೌಡರು ಅದನ್ನು ಹಾಕಬೇಕು. ಇದೇ ಸುಕ್ಕ ಆಗಿ ಕನ್ವರ್ಟ್ ಆಗೋದು. ಸೊ ಮಾಯಿಸ್ಟ್ ಏನಿರುತ್ತೆ ಮಸಾಲೆಯಲ್ಲಿ ಅದನ್ನೆಲ್ಲ ಈ ಕೊಬ್ಬರಿ ಅಬ್ಸಾರ್ಬ್ ಮಾಡುತ್ತೆ. ಸುಕ್ಕ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಅಷ್ಟೇ, ಮುಗೀತು. ಸುಕ್ಕ ಇಸ್ ರೆಡಿ. ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸುಕ್ಕ ರೆಡಿ ಆಗುತ್ತೆ. ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಸಂಡೇ ನೀವು ಮಾಡ್ಕೊಂಡು ತಿನ್ನಿ.
ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು, ಟೇಸ್ಟ್ ಹೇಗಿತ್ತು ಅಂತ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು ಎವ್ರಿವನ್.